ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಿನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕು ಅಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್? ಏನಿಲ್ಲ ಸರ್, ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಂದ್ರೆ ರೂಲ್ಸ್, ಈಗಲೇ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ತರ ಗುಂಡು ತಲೆ ಕೆಡಿಸ್ಕೊಳಕ್ ಹೋಗ್ಬರ್ರೋ. ಯಾವಾಗ್ಲೂ ಅಷ್ಟೇ ಒಳ್ಳೆಯವ್ರಿಗೇನೆ ಕೆಟ್ಟದಾಗೋದು, ಆದ್ರೆ ಅವನ ಅಕ್ಕ ನನ್ ಲೋಫರ್ ನನ್ ಮಗ ನನಗೆ ಗುರು ಕೆಡ್ದಾತಾಯ್ತಾ? ಏನ್ ಗುರು, ನೀವು ನಂಬ್ತೀರಾ ಬಿಡ್ತೀರಾ? ಇದೊಂದ್ 3 ಸಲ ಮದುವೆ ಕ್ಯಾನ್ಸಲ್ ಆಗ್ತಿರೋದು. ಇನ್ನೇನ್ ತಾಯಿ ಕಟ್ಟಬೇಕಂತ ಹೋಗಿರ್ತೀನಿ, ನಮ್ಮ ಅವ್ವ ಬಂದು ಎಬಿಸ್ಬಿಡ್ತಾ. ಕನಸಲ್ಲೂ ನೆಮ್ಮದಿಯಲ್ಲ. ಅವ್ರ ಅಕ್ಕನ ಅಂದು ಇಂದು ನಮ್ಮ ಮನೆ ಲವ್ ಮ್ಯಾರೇಜ್ ನಂತೂ ಕಂಬಿಟ್ರು. ಆದ್ರೆ ಒಂದ್ ಪ್ರಾಬ್ಲಮ್, ಹೊಳಿಗ್ ನೋಡಿದ್ರೆ ಅಡಿಗೆನೆ ಬರಲ್ಲ. ಮೊನ್ನೆ ನೋಡಿದ್ರೆ ಅನ್ನನ ಅಕ್ಕಿಯಿಂದ ಮಾಡದ ಅಂತ ಕೇಳ್ತಾಳೆ. ಆಮೇಲೆ ಅಮ್ಮ ಯಾವಾಗಾದ್ರೂ ಅವಳಿಗೆ ಕಾಫಿ ಮಾಡಕ್ ಕೇಳಿದ್ರೆ, ಆಮೇಲೆ ಕಾಫಿಗೆ ಟೀ ಪುಡಿ ಎಷ್ಟಾಗ್ಬೇಕು ಅಂತ ಕೇಳ್ಬಿಟ್ರೆ, ಅಯ್ಯೋ ಫಸ್ಟ್ ಅವಳಿಗೆ ಅಡಿಗೆ ಮಾಡೋದು ಅಲ್ಕೊಡ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಅಮ್ಮ ರೋಡಲ್ಲಿ ನನ್ನ ಇಟ್ಟಾಡ್ಸ್ಕೊಂಡು ಹುಡ್ಬಿಡ್ತಾಳೆ ಅಷ್ಟೇ. ಮೊನ್ನೆ ನನ್ ಫ್ರೆಂಡ್ಸು ನಮ್ ಮನೆಗ್ ಬಂದವಾಗ ನಮ್ಮಮ್ಮ ಇವ್ರನ್ನ ನೋಡಿ ಕೈ ಅಂತಂದ್ರು. ಆದ್ರೆ ನಮ್ಮ ಅಮ್ಮಂಗೆ ಏನ್ ಗೊತ್ತು ನಾನು ಹಾಳಾಗಿದ್ದೆ ಈ ನನ್ ಮಗಳಿಂದ ಅಂತ. ಒಬ್ಬ ಮಗ ತಗೊಳ್ಳೋ ಸಿಗರೇಟ್ ಕುಡಿಯೋ ಅಂತ ಅಂದ್ಬಿಟ್ಟು ಸಿಗರೇಟ್ ಹೊಡೆದಲ್ಲಿ ಕೊಟ್ಟ. ಇನ್ನೊಬ್ಬ ಎಲ್ಲ ನೀರ್ ಬಾಟಲ್ಗೆ ನೀರ್ ಹಾಕೊಂಬಂದ್ರೆ ಈ ನನ್ ಮಗ ಎಣ್ಣೆ ಹಾಕೊಂಬಂದ್ಬಿಟ್ಟು ಮತ್ತೆ ಜ್ಯೂಸ್ ಕುಡಿಯೋ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಣ್ಣೆ ಹೊಡೆದಲ್ಲಿ ಕೊಟ್ಟ. ಇನ್ನೊಬ್ಬ ಮುಚ್ಚ ಹುಡುಗಿ ಯಾರು ಆಗಿಂದ ನಿನ್ ಕಡೆ ನೋಡ್ತಾವಳೆ ಅಂತ ಅಂದ್ಬಿಟ್ಟು ಅವನ್ ಎಕ್ಸ್ ನ ನನಗ್ ತೆಗ್ಲಾಗ್ದ. ಇನ್ನೊಬ್ಬ ಇವ್ರೆಲ್ಲಾರ್ಗಿಂತ ಕಲಾಕಾರ ಬಡ್ಡಿ ಮಗ ಮಚ್ಚ ಅಲ್ಲಿ ಕಿರಿಕಾಗ್ಬಿಟ್ಟಿತ್ತೋ ಇಲ್ಲಿ ಕಿರಿಕಾಗ್ಬಿಟ್ಟಿತ್ತೋ ಅಂತ ಹೇಳಿ ಪೊಲೀಸ್ ಮೆಟ್ಲೆಲ್ಲ ಹತ್ತಂಗ್ ಮಾಡ್ಬಿಟ್ಟ. ಇನ್ನೊಂದಿಬ್ರು ಅವ್ರೆ ಬಡ್ಡಿ ಮಕ್ಳು ಮಚ್ಚ ಅಲ್ಗೋವನೋ ಇಲ್ಗೋವನೋ ಅಂತ ಹೇಳ್ಬಿಟ್ಟು, ಮಚ್ಚ ನನ್ನ ಹತ್ರ ಕಾಸಿಲ್ಲ ಅಂದ್ರೂ ಬಿಡ್ದಿರಾ ಮಚ್ಚ ಈ ಆಪ್ ಅಲ್ಲಿ ಲೋನ್ ಎತ್ಕೊಳ್ಳೋ, ಮಚ್ಚ ಆ ಆಪ್ ಅಲ್ಲಿ ಲೋನ್ ಎತ್ಕೊಳ್ಳೋ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ನನ್ ಲೈಫ್ ನ ಆನ್ ಮಾಡ್ಬಿಟ್ಟು ಬೋಳಿ ಮಕ್ಳು. ನಮ್ಮಮ್ಮ ನೋಡಿದ್ರೆ ಇವ್ರನ್ನ ನೋಡಿ ಕಲಿ ಅಂತ ಹೇಳ್ತಾರೆ. ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ ನಿಮ್ ಹೆಂಡತಿ ನನ್ನ ಹತ್ರ ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನಿನ್ನ ಸಾಯಿಸ್ಬಾರ್ದ? ಲೋಪ ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಟ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕನ್ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಗೊಂಬತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಪ್ಲೀಸ್ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೋಪ ನನ್ನ ಹೇಳ್ತಾರೆ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ. ನಾನೇಲ್ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರು ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ ತಗೊಂಡೋಗು. ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ ಹತ್ರ ಅದೇ ಇರೋದು. ಇವಾಗ ಬೇಕಾದ್ರೆ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಸಪೋರ್ಟ್ ಮಾಡೋದು. ಸ್ವಾಮಿಗಳೇ ಮಣಿ ಕೇಳಿರಲ್ಲ ತಾಮಂದಿ. ತಂದ ಮಗು ಕೊಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹಿಡ್ಕೊಂಡವಳೆ. ನಿಂಗ ಆಗೈತಲ್ಲ 4 ಮಗು, ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿದ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಸ್ವಾಮೀಜಿ ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ತಾವ್ರು ನೋಡಿದ್ರೆ ಸರ್ ಹೇಳಿ ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ ಯಾಕೆ ಪ್ರಮೋಷನ್ ಮಾಡ ಸರ್? ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ ನಾಳೆ ಆಫೀಸ್ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ ಸಿಇಒ. ನೀನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ನೀನ್ 10th ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಗ್ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾವ್ರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಕರೆಕ್ಟ್ ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತಾರೆ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ದೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ.
ಹೇಳಿದ್ದು. ನಾನ್ ಅಂದಿಲ್ಲ ಸರ್, ನಾನ್ ಕೇಳಿದವ್ನ. ಗೂಬೆ ನನ್ ಮಗನೇನೋ ನೀನು. ಅವ್ನ್ ಇಲ್ಲ ಅನ್ಬೇಕಾಯ್ತು. ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ಇನ್ನೊಂತವ್ನಿದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೀವ್ ಬೇಕಾದ್ರೆ ಓಡಿಸ್ಬೋದು ನಾನು. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಅವ್ರು ಕ್ಲೀನ್ ಆಗಿ ಮಾಡಲಿ. ಏನು ಓಕೆ ಬಾಸ್, ಓಕೆ ಓಕೆ ಅಂದೆ. ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ನಿಮ್ ವೈಫ್ ಪ್ರೆಗ್ನೆಂಟ್ ಅಂದ್ರೆ ನಿನ್ ತಂದೆ ಆಗ್ತಿದ್ಯಾ? ಸುಮ್ನೆ ಇರಿ ಡಾಕ್ಟ್ರಿನ್, ತಮಾಷೆ ಮಾಡ್ಬೇಡ್ರಿ. ನಾನು ದುಬೈಗೆ ಹೋಗಿ 3 ವರ್ಷ ಆಯ್ತು, ನಿನ್ನೆ ತಾನೇ ವಾಪಸ್ ಬಂದಿದ್ದೀನಿ. ಆಗ್ಲೇ ಮಗು ಅಂತಿದ್ದೀರಲ್ಲ. ಹಾಗಾದ್ರೆ ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊ. ಕತೆನಾ? ನನಗೆ ಕತೆ ಅಂದ್ರೆ ತುಂಬಾ ಇಷ್ಟ. ಹೇಳಿ. ಒಂದ್ ದಿವಸ ಒಂದ್ ರಾಜ ಕಾಡಿಗೆ ಬೇಟೆಯಾಡಕ್ ಹೋಗ್ತಾನೆ. ಜಿಂಕೆನ ನೋಡ್ಬಿಟ್ಟು ಕರೆಕ್ಟ್ ಆಗಿ ಗುರು ಇಟ್ಟು ಹೊಡೆಯೋ ಟೈಮ್ಗೆ ಬೇರೆ ಬಾಣ ಬಂದ್ ಬೀಳುತ್ತೆ ಜಿಂಕೆಗೆ. ಇವಾಗ ನೀನ್ ಹೇಳು ಅಲ್ಲಿ ಏನ್ ನಡೆದಿರ್ಬೋದು ಅಂತ. ಏನ್ ಅಷ್ಟು ಗೊತ್ತಾಗಲ್ವಾ ನಂಗೆ? ಬೇರೆ ಯಾವನೋ ಬಂದು ಜಿಂಕೆಗೆ ಬಾಣ ಹೊಡೆದಿರ್ತಾನೆ ಅಷ್ಟೇ. ಎಕ್ಸಾಕ್ಟ್ಲಿ ಅದೇ ನಡೆದಿದೆ ಇಲ್ಲಿ ಕೂಡ. ಓ ಹೌದಾ? ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತಾಡಿ ಇನ್ನೂ 3 ಅವರ್ ಹೊಡೆದ್ರು. ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರೋದಲ್ಲಿ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮ್ಮಾರ ಅಂತ ಅವನೇ ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ ಶಾಲೆ ಗೊತ್ತಿಲ್ಲ ಅಂದ್ರೂ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗಲೂ ದುಃಖದಲ್ಲಿ ಇರ್ತಾಳೆ. ಬೇರೆಯವ್ರದೆಲ್ಲ ಬಿಡು, ನೀನೇ ಇಲ್ವಾ ಸಂತೋಷ ಅಂತ ಇದೆಯಾ? ನೀನ್ ಬಂದಾಗಿನ ನನ್ನ ಲೈಫಲ್ಲಿ ಸಂತೋಷನೇ ಇಲ್ಲ. ನೀನೇನು ಕಾರ್ತಿಕ ಅಂತ ಇಟ್ಕೊಂಡಿದ್ಯಾ, ಒಳ್ಳೆ ಲಾರಿತಿಕ ತರ ಇದೆಯಾ? ಮತ್ತೆ ಮಚ್ಚ ಏನ್ ಸಮಾಚಾರ ನಿಮ್ ಹುಡುಗಿದು? ಎಷ್ಟೊತ್ತಿ ಹೇಳಿ ಮಚ್ಚ ನಿಂಗೆ ಬ್ರೇಕಪ್ ಆಗೈತೆ ಅಂತ? ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಮಚ್ಚ ಮನ್ಸಿಗೆ.